ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹುಷಾರ್, ಮರಿಬೇಡ. ಏನಾದರೂ ಎಡವಟ್ಟು ಮಾಡಿದ್ಯೋ ಇಂಥ ಒಂದು ಕ್ಯಾರೆಕ್ಟರ್ ಇತ್ತು ಅಂತ ಜನ ಮಾತಾಡ್ಕೋಬೇಕು. ಹಾಗೆ ಮಾಡಿಬಿಡ್ತೀನಿ. ನೀನು ಹೇಳೋ ಒಂದೇ ಒಂದು ಸತ್ಯ ಸುಂದರವಾಗಿರೋ ಈ ಮನೆನ ಸುಟ್ಟು ಸುಡುಗಾಡು ಮಾಡಿಬಿಡುತ್ತೆ. ನಗ್ನಗ್ತಾ ಇದ್ದ ಮನೆ ಕಣ್ಣೀರ ಸಾಗರ ಆಗೋಗುತ್ತೆ. ನಾನು ಮಾಡಿದ ಪಾಪಕ್ಕೆ ಪಾಪ ಈ ಮನೆಯವರೆಲ್ಲ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಲ್ವಾ ಲಕ್ಷ್ಮಿ? ಒಬ್ಬ ಕೆಟ್ಟವನಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ 10 ಜನ ಒಳ್ಳೆಯವ್ರಿಗೆ ಶಿಕ್ಷೆ ಆಗಬಾರ್ದು. ಶ್ವೇತಾ ಮುಖ ಜ್ಞಾಪಿಸ್ಕೊ. ನಿನ್ನ ಕಾರಣಕ್ಕೆ ಪಾಪ ಅಂತ ಮುಗ್ಧ ಹುಡುಗಿ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳಿಬೇಕಾ? ಈಗ ನಾನೇನು ಮಾಡಲಿ? ಹೇಳಲಾ ಬೇಡವಾ? ಸತ್ಯ ಹೇಳಿದ್ರೆ ಅವನು ಹೇಳ್ದಂಗೆ ಈ ಮನೆ ಸುಖ ಸಂತೋಷ ಎಲ್ಲ ಸರ್ವನಾಶ ಆಗೋಗುತ್ತೆ. ನಂಗೆ ಜೀವ ಕೊಟ್ಟ, ನೆಲೆ ಕೊಟ್ಟ, ನೆಮ್ಮದಿ ಕೊಟ್ಟ ಅಕ್ಕನ ಮನೆ ಇದು. ನಾನು ಹೇಳೋ ನಿಜ ಕಾರಣಕ್ಕೇನಾದರೂ ನನ್ನ ಚಿನ್ನು ಹಾಲ್ನಂತ ಮನ್ಸಿನೋಳು, ಯಾವತ್ತೂ ಯಾರಿಗೂ ಕೇಡು ಬಯಸ್ದೋಳಲ್ಲ. ದೇವ್ರೆ, ಯಾಕಪ್ಪ ಇವಳಿಗಿಂತ ಶಿಕ್ಷೆ? ನನ್ನ ಕೈನಲ್ಲಿ ಇವಳು ಕಷ್ಟ ನೋಡೋದಕ್ಕಾಗ್ತಿಲ್ಲ, ಸಹಿಸೋದಕ್ಕೂ ಆಗ್ತಿಲ್ಲ. ನಮ್ಮ ಕಂಪ್ನಿನಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ, ಕತ್ತೆಗೆ ವಯಸ್ಸಾದಂಗೆ ಆಗಿದೆ ನಿಮಗೆ. ಒಂದು ಫೈಲ್ನ ಹೇಗೆ ಪುಟಪ್ ಮಾಡಬೇಕು ಅಂತ ಗೊತ್ತಿಲ್ವೇನ್ರಿ ನಿಮಗೆ? ನೋಡಿ, ನಮ್ಮ ಕಂಪ್ನಿನಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದ್ರೆ ಮಾಡಿ, ಇಲ್ಲದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳಿ. ಶನಿ ಹಿಡ್ದೋಳು ಬಂದಾಗಿಂದ ಬರೀ ಇದೇ ಆಯ್ತು. ಸಾರಿ, ತಗ್ಲಿ ಬಿದ್ದೋಯ್ತು. ಒಂದೇ ಒಂದು ನಿಮಿಷ ಜೋಡಿಸ್ಕೊಡ್ತೀನಿ. ಈ ಮನೆಗೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಏನಾದ್ರೂ ಬೀಳಿಸ್ತೀಯಾ, ಒಡೆದು ಹಾಕ್ತೀಯಾ, ಇಲ್ಲ ಮುರಿದು ಹಾಕ್ತೀಯಾ? ಬರೀ ಇದೇ ಆಯ್ತು ನಿಂದು. ಕಣ್ ಬಿಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ? ನಾನೇನು ಬೇಕು ಅಂತ ಮಾಡಲಿಲ್ಲ. ಬಾಯಿ ಮುಚ್ಚೆ ಸಾಕು. ನಾನು ಎದುರು ನಿಂತ್ಕೊಂಡು ಮಾತಾಡ್ಬೇಡ ನೀನು, ಅದು ನನಗಿಷ್ಟ ಆಗಲ್ಲ. ಈ ಮನೆಯಲ್ಲಿ ನೀನು ಯಾವ ಕೆಲಸ ಮಾಡೋಕೆ ಬಂದಿದ್ಯೋ ಅಷ್ಟನ್ನ ಮಾಡು ಸಾಕು. ಬೇರೆ ವಿಚಾರಗಳಿಗೆ ಅಡ್ಡ ಬರಬೇಡ ಅಂತ. ಅಕ್ಕ, ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಇಷ್ಟೊಂದು ಅವಳ ಮೇಲೆ ರೇಗಾಡ್ತಿದ್ಯಾ? ಪಾಪ, ಮೊದಲೇ ಅವಳು ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದು ಇನ್ನೂ ಸರಿಯಾಗಿ ಹುಷಾರಾಗ್ಲಿಲ್ಲ. ಯಾಕಕ್ಕ ಹೀಗೆ ಬೈತಿದ್ಯಾ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಮ್ಮ. ಅವಳು ಏನು ಮಾಡಿದ್ಲು ಅಂತ ನಿನಗೆ ಗೊತ್ತಾ? ಟೇಬಲ್ ಮೇಲೆ ಇಟ್ಟಿದ್ದ ಫೈಲ್ನ ಕೆಳಗೆ ಬೀಳಿಸಿದಾಳೆ. ಅದ್ರೊಳಗೆ ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು ಅಂತ ನಿನಗೆ ಗೊತ್ತಾ? ಕಂಪ್ನಿ ಅಂದ್ರೇನು, ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅಂತ ನಿನಗೇನೆ ಗೊತ್ತಾಗುತ್ತೆ. ಹೋಗು, ಆ ನಿನ್ ದಂಡಪಿಂಡ ಗಂಡ ಇದಾನಲ್ಲ, ಅವನ್ ಸೇವೆ ಮಾಡು. ಅಕ್ಕ, ನಾನೇನೋ ಹೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ನೀನ್ ಯಾರೇ ನನ್ಗೆ ಹೇಳೋಕೆ?
ಇದು ನನ್ನ ವಿಷಯ, ನಾನು ಹ್ಯಾಂಡಲ್ ಮಾಡ್ಕೊಳ್ತೀನಿ, ಬಿಡು. ನೀನು ಯಾವ ವಿಷಯಕ್ಕೂ ತಲೆ ಹಾಕ್ಬೇಡ. ನನ್ನ ಮೂಡ್ ಮೊದಲೇ ಸರಿ ಇಲ್ಲ. ಈಗ ನೀನು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ನಿನ್ಗೆ ಒಳ್ಳೇದು. ಅಲ್ಲಕ್ಕ, ಇವಳಿಗೆ ಹುಷಾರಿಲ್ಲ ಅಂದ್ಮೇಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಮನೆಯಲ್ಲಿ ಹುಷಾರಿಲ್ದಿರೋರ್ನ ನೋಡ್ಕೊಳ್ಳೋದಕ್ಕೆ ಇವಳು ಬಂದಿದ್ದಾಳೆ. ಇವಳಿಗೆ ಹುಷಾರಿಲ್ವಾ? ವೆರಿ ಫನ್ನಿ. ಇವಳನ್ನ ಗೊಂಬೆ ಕರ್ಕೊಂಡು ಬಂದಿದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ. ಇಲ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವಳನ್ನ ಒದ್ದು ಮನೆಯಿಂದ ಆಚೆಗೆ ಹಾಕ್ತಾ ಇದ್ದೆ. ಈ ಮನೆ ಕೆಲಸದವಳು ನೋಡ್ಕೊಳ್ಳೋದಕ್ಕೆ ಇನ್ನೊಬ್ಳು ಕೆಲಸದವಳ? ಈ ಮನೆಯಲ್ಲಿ ನೀನ್ ಎಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು. ಇನ್ನೊಂದ್ಸಾರಿ ಇದೇ ರೀತಿ ನೀನೇನಾದ್ರೂ ತಪ್ಪು ಮಾಡಿ ನೋಡು, ಕಪಾಳಕ್ ಬಾರಿಸಿ ಬುದ್ಧಿ ಕಲಿಸ್ದೇ ಇದ್ರೆ ನಾನ್ ಕುಮುದಾನೇ ಅಲ್ಲ. ಕಪಾಳಕ್ಕೆ ಹೊಡಿ ನೋಡೋಣ. ಇವಳು ಏನ್ ಮಾಡಿದಾಳೆ ನೋಡು ಗೊಂಬೆ. ನಿನಗೆ ತಾಕತ್ತಿದ್ರೆ ಹೊಡಿ ನೋಡೋಣ. ಹೊಡಿ ಅನ್ನಲ್ಲ. ಇವಳನ್ನ ಕರ್ಕೊಂಡ್ ಬಂದಿದ್ದು ನಾನು. ಬಂದಿದ ತಕ್ಷಣ ಇವಳು ನನ್ನ ತಂಗಿ ಅಂತ ಮನೆಯವ್ರು ಎಲ್ಲರಿಗೂ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಯಾವ ಜಾಗದಲ್ಲಿ ನನ್ನ ತಂಗಿಗೆ ಮರ್ಯಾದೆ ಇಲ್ವೋ ಅಂತ ಜಾಗದಲ್ಲಿ ಅಕ್ಕಂಗೂ ಮರ್ಯಾದೆ ಇಲ್ಲ ಅಂತಾನೆ ಅರ್ಥ. ಅಕ್ಕ ಸುಮ್ಕಿರು, ಇವ್ರು ದೊಡ್ಡೋರು, ಇವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ತಾನೆ. ತಾತಮ್ಮ ಹೇಳದೆ ದೊಡ್ಡೋರು ಏನೇ ಅಂದ್ರೂ ನಾವು ಸುಮ್ಕಿರ್ಬೇಕು ಅಂತ. ಏಯ್, ನಾನ್ ನಿನ್ಗಿಂತ ದೊಡ್ಡೋಳು, ನಾನ್ ಹೇಳ್ದಾಗ ಕೇಳು. ಬಾಯಿ ಮುಚ್ಕೊಂಡು ಸುಮ್ನಿದ್ರೆ ಸರಿ. ಬೈದ್ರೆ ಬೈಸ್ಕೋ, ಉಗಿದ್ರೆ ಉಗಿಸ್ಕೋತ ನಿನ್ ತಾತಮ್ಮ ಹೇಳಿದಾಳ? ಬೈದ್ರೆ ಮೂಗ್ ಬಸವಂತರ ಬೈಸ್ಕೋತಾರೆ ಅಂತ ಬಾಯಿ ಬಂದಾಗ ಬಯದ. ನಿಮಗ್ ಬುದ್ಧಿ ಹೇಳ್ಕೊಟ್ಟವ್ರು ಯಾರು? ಗೊಂಬೆ ಕಿರ್ಚ್ಬೇಡ ಚಿಕ್ಕಿ. ಕಿರ್ಚಿದ್ ಮಾತ್ರಕ್ಕೆ ನಾನೇ ಹೆದರ್ಕೊಂಡ್ಬಿಡಲ್ಲ. ಚಿನ್ನು ನೀನ್ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಕೆಲ್ಸಕ್ಕೆ ಇದ್ದಾಳೆ ಅಂತಾನೆ ಅನ್ಕೋ. ಅಂದ ಮಾತ್ರಕ್ಕೆ ನೀನ್ ಬಾಯ್ ಬಂದಾಗ ಬೈಬಹುದಾ? ಎಲ್ಲದಕ್ಕೂ ಒಂದ್ ಇತಿ ಮಿತಿ ಅಂತ ಇರತ್ತೆ, ಎಲ್ರಿಗೂ ಒಂದ್ ಮರ್ಯಾದೆ ಅಂತ ಇರತ್ತೆ. ಅದನ್ನ ನೀನ್ ಮರಿಬೇಡ. ನಿನ್ನಿಂದ ನಾನ್ ಪಾಠ ಕಲಿಬೇಕಾಗಿಲ್ಲ. ಅವಿವೇಕಿಗಳು ಅತಿ ಆಡ್ದಾಗ ಪಾಠ ಕಲಿಸ್ಬೇಕಾಗತ್ತೆ. ಗೊಂಬೆ, ಇವನ್ ಕೋಪದಲ್ಲೇನೋ ಒಂದು ಮಾತನ್ಲು ಅಂತ ಅದನ್ನೇ ಯಾಕಮ್ಮ ದೊಡ್ಡದ್ ಮಾಡ್ತೀಯಾ? ಅಜ್ಜಿ, ನೀವ್ ಸುಮ್ನಿರಿ. ಯಾಕೆ? ನಿಮ್ ಮಗ್ಳಿಗ್ ಪ್ರಶ್ನೆ ಮಾಡಿದಕ್ಕೆ ನಿಮ್ ಕರಳು ಚುರುಕಂತ. ನನ್ ತಂಗಿಗ್ ಪ್ರಶ್ನೆ ಮಾಡಿದ್ರೆ ನನಗ್ ನೋವಾಗಲ್ವಾ? ಕಡೆ ಸಲ ಹೇಳ್ತಿದ್ದೀನಿ, ಚಿನ್ನು ನನ್ ತಂಗಿ. ಅವಳಿಗೆ ನೋವು ಹಾಗಾಗಿ ಯಾರಾದ್ರೂ ಮಾತಾಡಿದ್ರೆ ನಾನ್ ಸಹಿಸೋದಿಲ್ಲ. ಅವರೆಷ್ಟೇ ದೊಡ್ಡವರಾಗಿದ್ರು ಸರಿ. ಐ ಡೋಂಟ್ ಕೇರ್.
ನೀನ್ ಈ ರೀತಿ ಮಾತಾಡಬಹುದು ಅಂತ ನನ್ನ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗೊಂಬೆ. ನಾನು ನಿನಗಿಂತ ವಯಸ್ಸಲ್ಲಿ ದೊಡ್ಡೋಳು. ಆ ಕಾರಣಕ್ಕೋಸ್ಕರ ನೀನ್ ನನಗೆ ಮರ್ಯಾದೆ ಕೊಡದೇ ಇದ್ರು ನನಗೆ ಚಿಂತೆ ಇಲ್ಲ. ನೀನು ನನ್ನ ಅಕ್ಕನ ಮಗಳು, ನಾನು ನಿನ್ ಚಿಕ್ಕಮ್ಮ. ಆ ರಕ್ತ ಸಂಬಂಧಕ್ಕೋಸ್ಕರನಾದ್ರೂ ನೀನು ಈ ರೀತಿ ಕೆಟ್ಟದಾಗಿ ಮಾತಾಡಬಾರ್ದಿತ್ತು. ನೀನು ರಕ್ತ ಸಂಬಂಧದ ಬಗ್ಗೆ ಮಾತಾಡ್ತಿದ್ಯಾ, ನಾನು ಮನುಷ್ಯ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚಿನ್ನು ನನ್ನ ತಂಗಿ ಅಂದ್ಮೇಲೆ ನನ್ ಚಿಕ್ಕಮ್ಮ ನನ್ನ ತಂಗಿಗೂ ಚಿಕ್ಕಮ್ಮನೆ ತಾನೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಚಿನ್ನು ವಿಷಯ ಬಂದಾಗ ನಾನು ನನ್ನ ತಾಯಿನ ಅಂದ್ರೆ ನನ್ನ ಹೆತ್ತವಳನ್ನ ಅವಳನ್ನೇ ಕೇರ್ ಮಾಡಿಲ್ಲ. ಇನ್ನ ಚಿಕ್ಕಮ್ಮ ದೊಡ್ಡಮ್ಮಂಗ್ ಕೇರ್ ಮಾಡ್ತೀನ? ಮರ್ಯಾದೆ ಬೇಕು ಅಂದ್ರೆ ಮರ್ಯಾದೆ ಕೊಡ್ಬೇಕು. ಕಾಲ ಬದಲಾಗಿದೆ, ಬದಲಾಗೋದನ್ನ ಫಸ್ಟ್ ಕಲೀರಿ. ಬೇರೆಯವ್ರ ಮಕ್ಳು ಬಯೋದಕ್ಕೂ ಮೊದಲು ಅವಳು ಕೂಡ ಯಾವ್ದೋ ತಾಯಿ ಹೆತ್ತ ಮಗಳು ಅನ್ನೋದನ್ನ ಮರಿಬಾರ್ದು. ನಿಂದ್ ಯಾಕೋ ಅತಿ ಆಯ್ತು ಗೊಂಬೆ. ನನ್ನ ಸಹನೆಗೂ ಒಂದು ಮಿತಿ ಇದೆ. ನಾನು ಪ್ರಪಂಚನ ಬೇಕಾದದ್ ಸಾರಿ ಸುತ್ತಿದ್ದೀನಿ, ನೋಡಿದ್ದೀನಿ. ನೀನೇನೇ ನೋಡಿದ್ಯಾ? ನಾನು ಪಟ್ಟಿರೋ ಕಷ್ಟ ನಿನಗೇನು ಗೊತ್ತಿಲ್ಲ. ನನ್ನ ಅಣ್ಣ ಅನ್ನಿಸ್ಕೊಂಡವನು ಅವಳು ಯಾರೋ ಗೊತ್ತು ಗುರಿ ಇಲ್ದಿರೋಳನ್ನ ಕಟ್ಕೊಂಡು ಈ ಮನೆಗೆ ಬಂದಲ್ಲ. ಆಮೇಲೆ ಈ ಮನೆಯಲ್ಲಿ ಏನಾಯ್ತು ಅಂತ ನಿನಗ್ ಗೊತ್ತಾ? ಇಪ್ಪತ್ತು ವರ್ಷ ನನ್ನ ವಂಶದ ಸುಖ ಸಂತೋಷ ಎಲ್ಲ ಅಣ್ಣನ ಪ್ರೀತಿಯ ಹುಚ್ಚು ಹೊಳೆನಲ್ಲಿ ಕೊಚ್ಕೊಂಡು ಹೋಯ್ತು. ಈಗ ನೀನು ಇವಳು ಯಾರನ್ನ ಕರ್ಕೊಂಡು ಬಂದು ನಿಲ್ಸಿದ್ಯಲ್ಲ, ಇವಳ ಕಾರಣಕ್ಕೆ ನನ್ನ ಇಡೀ ವಂಶ ಮತ್ತೆ 20 ವರ್ಷ ಕಾಲ ತನ್ನ ಸುಖ ಸಂತೋಷ ನೆಮ್ಮದಿನೆಲ್ಲ ಕಳ್ಕೋಬೇಕಾ? ಯಾರೇ ಇವಳು? ಯಾರೇ ನಿನಗೆ? ನೀನ್ ಯಾರು ನನಗೆ?